ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸುಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳು ಎಂಬ ಶೀರ್ಷಿಕೆಡೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಆಯ್ದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ. ಮತ್ತಾಯ 6:25. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು, ಗ್ರಹಿಕೆಯನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಇಲ್ಲಿ ಆತನು ತನ್ನ ಬೋಧನೆಯಲ್ಲಿ ಹೇಳಿರುವ ಈ ಸಂಗತಿಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಕಾರಣ, ಈಗಿನ ವಾಸ್ತವ ಪ್ರಪಂಚ ನಡ್ಕೊಳ್ಳುವಂಥ ರೀತಿ. ಇಲ್ಲಿ ಆತನು ಹೇಳುವಂಥ ಮಾತಿನಲ್ಲಿ ಮೊದಲು ಪ್ರಾಣದ ಕುರಿತಾಗಿಯೂ ನಂತರ ದೇಹದ ಕುರಿತಾಗಿ ಆತನು ಮಾತನಾಡ್ತಾನೆ. ಅಂದರೆ ಪ್ರಾಣದ ಕುರಿತಾಗಿ ಮಾತನಾಡುವಾಗ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಮತ್ತು ದೇಹ ರಕ್ಷಣೆ ಬಗ್ಗೆ ಮಾತನಾಡುವಾಗ ಏನು ಹೊದ್ದುಕೊಳ್ಳಬೇಕು. ಹಾಗಾದರೆ ನಾವು ತಿನ್ನುವ ಕುಡಿಯುವ ವಿಚಾರದಲ್ಲಿ ನಮ್ಮ ಪ್ರಾಣವನ್ನು ನಾವು ಕಾದುಕೊಳ್ಳಬೇಕಾದ ರೀತಿ, ಮತ್ತು ನಾವು ಉಡುವ ತೊಡುವ ವಸ್ತ್ರಗಳಲ್ಲಿ ದೇಹದ ವಿಚಾರದಲ್ಲಿ ನಾವು ಚಿಂತಿಸಬೇಕಾದ ಯೋಚಿಸಬೇಕಾದ ರೀತಿ ಇಲ್ಲಿ ಆತನು ಮಾತನಾಡ್ತಾನೆ. ಇದೇ ವಚನದ ಕೊನೆಯ ಭಾಗದಲ್ಲಿ ಆತನು ಹೇಳುವಂಥ ಮಾತು ಬಹಳ ಪ್ರಾಮುಖ್ಯ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಊಟ ಪ್ರಾಮುಖ್ಯವೋ ಅಥವಾ ನಾವು ಊಟದಿಂದ ಬಲಪಡಿಸಿಕೊಳ್ಳೋ ನಮ್ಮ ಪ್ರಾಣ ಪ್ರಾಮುಖ್ಯವೋ, ಮತ್ತು ನಮ್ಮ ಉಡುಪು ಪ್ರಾಮುಖ್ಯವೋ ಅಥವಾ ನಮ್ಮ ದೇಹ ಪ್ರಾಮುಖ್ಯವೋ? ಯೇಸುವಿನ ಈ ಮಾತಿನಲ್ಲಿ ನಮಗೆ ಅರ್ಥವಾಗುವಂಥದ್ದು ಊಟಕ್ಕಿಂತ ಪ್ರಾಣ ಮೇಲಾದದ್ದು ಮತ್ತು ಉಡುಪಿಗಿಂತ ದೇಹವು ಮೇಲಾದದ್ದು. ಇದು ನಮ್ಮ ಗ್ರಹಿಕೆಗೆ ಅವಶ್ಯವಾಗಿ ಬರಲೇಬೇಕು. ಪ್ರಾಣವನ್ನು ಅಲಕ್ಷಿಸಿ ಊಟ ಮಾಡುವವರು ಇದನ್ನು ಬಹಳ ಮಂದಿ. ಆರೋಗ್ಯ ಕಾದುಕೊಳ್ಳುವುದಕ್ಕಾಗಿಯೇ ಊಟ ಮಾಡಬೇಕೆನ್ನುವಂಥ ಪ್ರಜ್ಞೆ ಇಲ್ಲದವರ ಸಂಖ್ಯೆಯೇ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಮತ್ತೆ ದೇಹದ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡಲು ಅರಿಯದೆ ಅಥವಾ ದೇಹಕ್ಕೆ ಸರಿಯಾದ ಪೋಷಣೆಯನ್ನು ಗ್ರಹಿಸದೆ ಸುಮ್ಮನೆ ವಸ್ತ್ರದಲ್ಲಿ ಆಡಂಬರ ತೋರಿಸುವವರು ಎಷ್ಟೋ ಮಂದಿ. ನನ್ನ ಸ್ನೇಹಿತರ ಪೈಕಿ ನನಗಿಂತ ಬಹಳ ದೊಡ್ಡವರೊಬ್ಬರು, ಅವರು ತಮ್ಮಿಷ್ಟಕ್ಕೆ ಜೀವನವನ್ನು ಜೀವಿಸಿದವರು. ತಮ್ಮಿಷ್ಟವೇನೋ ಅದನ್ನು ಅವರು ಮಾಡಿದ್ದಾರೆ. ಇದಕ್ಕಾಗಿ ಅವರು ನಾನಾ ವಿಧವಾದ ಉದ್ದಿಮೆಗಳನ್ನ ಮಾಡಿದರು. ಅವರ ಉದ್ದಿಮೆಗಳನ್ನ ಮಾಡುತ್ತಿದ್ದ ಹಾಗೆ ಅದಕ್ಕೆ ಹಲವು ವಿಧದ ಸ್ನೇಹಿತರನ್ನು ಅವರು ಕಂಡುಕೊಂಡ್ರು. ಅವರ ಜೀವಿತದಲ್ಲಿ ವಿಪರೀತವಾದ ದುಂದು ವೆಚ್ಚವಿತ್ತು. ಆದರೆ ಕಾಲಕ್ರಮೇಣ ಅವರು ಭಯಂಕರ ಅಸ್ವಸ್ಥರಾದರು. ವಿಪರೀತ. ಅವರು ತಿಂದದ್ದು, ಕುಡಿದ ರೀತಿ, ಅವರು ಜೀವಿಸಿದ ರೀತಿ, ಅವರ ಜೀವಿತದ ಅಭ್ಯಾಸಗಳು ಯಾವುದೂ ಒಳ್ಳೆಯದಿರಲಿಲ್ಲ. ನಂತರ ವಿಪರೀತ ಅಸ್ವಸ್ಥರಾದರು. ಹಾಸಿಗೆಯಲ್ಲಿ ಅವರು ಎಷ್ಟೋ ವರ್ಷಗಳನ್ನ ಕಳೆದರು. ಅದರಲ್ಲಿ ಸ್ವಲ್ಪ ಚೇತರಿಕೆ ಬಂದು ಸ್ವಲ್ಪ ಓಡಾಡುವ ಹಾಗೆ ಆದರು, ರಸ್ತೆಯಲ್ಲಿ ಸ್ವಲ್ಪ ತಿರುಗಾಡುವ ಹಾಗೆ ಆದರು. ಆದರೆ ರಸ್ತೆಯಲ್ಲಿ ಹೊರಗೆ ಬರುವಾಗ ಊರಿಗೆ ಗೊತ್ತು ಅವರು ಬಹಳ ಅಸ್ವಸ್ಥರೆಂಬುದಾಗಿ. ಆದರೆ ಹೊರಗೆ ಬರುವಾಗ ಅಂಥ ಐಷಾರಾಮಿ ವಸ್ತ್ರಗಳನ್ನ ಹಾಕಿಕೊಂಡು ನಡೀತಿದ್ರು. ಒಮ್ಮೆ ಅವರು ಬಹಳ ವಿಜೃಂಭಿಸುವಂಥ ವಸ್ತ್ರವನ್ನು ಹಾಕಿಕೊಂಡು ಬಲಹೀನ ಶರೀರದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ನಿಧಾನಗತಿಯಲ್ಲಿ ನಡೆಯುತ್ತಾ ಹೋಗುವಾಗ ಆ ನೋಟ ನನ್ನ ಕಣ್ಣಿಗೂ ಸಿಕ್ತು. ಸ್ವಲ್ಪ ಹೊತ್ತು ನಿಂತು ನೋಡಿದೆ. ಅನ್ನಿಸ್ತು, ಅಯ್ಯೋ, ಶರೀರದಲ್ಲಿ ಸ್ವಲ್ಪವೂ ಆರೋಗ್ಯವಿಲ್ಲ. ಅದು ದೇಹದ ಮೇಲೆ ಎಂತಹ ಹೊಳಪಿನ ವಸ್ತ್ರ, ಎಂತಹ ಐಷಾರಾಮಿ ವಸ್ತ್ರ. ಕೂಡಲೇ ಅನ್ನಿಸ್ತು, ದೇಹದ ಆರೋಗ್ಯವೇ ಪ್ರಾಮುಖ್ಯ. ಹಾಗಾದರೆ ನಾವು ಮೇಲೆ ಹಾಕುವಂಥ ವಸ್ತ್ರ ಪ್ರಾಮುಖ್ಯ ಅಲ್ಲ, ದೇಹದ ಆರೋಗ್ಯ ಪ್ರಾಮುಖ್ಯ. ಆ ದೃಶ್ಯ ನೋಡುವಾಗ ಮನಸ್ಸಿನೊಳಗೆ ದೇವರು ಕಲಿಸಿಕೊಟ್ಟ ವಿಚಾರ, ಅದನ್ನು ದೇವರಲ್ಲಿ ಮಾತನಾಡ್ತಾನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದು. ಆತ ನಮಗೆ ಪ್ರಶ್ನೆಯೊಂದಿಗೆ ಕೇಳ್ತಾನೆ, ಮೇಲಾದದ್ದಲ್ಲವೇ? ಆತ ನಿಮಗೆ ಆ ರೀತಿ ಅನ್ಸಲ್ವಾ? ಈ ವಿಧದಲ್ಲಿ ಯೇಸು ಕ್ರಿಸ್ತನ ಮಾತನಾಡ್ತಾನೆ.
ಈ ದಿನಗಳಲ್ಲಿ ಜನಕ್ಕೆ ಊಟದ ಚಿಂತೆ ಅಧಿಕ. ಈಗೇನ್ ತಿನ್ಲಿ, ಹಾಗೇನ್ ತಿನ್ಲಿ, ಹಾಗೇನ್ ತಿನ್ಲಿ, ಇಲ್ಲೋಗೇನ್ ತಿನ್ಲಿ, ಅಲ್ಲೋಗೇನ್ ತಿನ್ಲಿ. ಊರಿನಲ್ಲಿ ಒಂದು ಹೋಟೆಲ್ ಆರಂಭವಾದ ಕೂಡ ಅಲ್ಲಿ ಏನ್ ಸಿಗ್ತದೆ, ಅಲ್ಲಿ ಯಾವ್ಯಾವ ವಿಷಯಗಳನ್ನ ಪದಾರ್ಥಗಳನ್ನ ತಯಾರಿಸ್ತಾರೆ, ಈ ಒಂದು ಪದಾರ್ಥ ಅಥವಾ ಈ ಒಂದು ಆಹಾರ ಎಲ್ಲಿ ಚೆನ್ನಾಗಿರ್ತದೆ. ಅದೊಳ್ಳೆ ಪಾನಿಪುರಿ ಇದ್ರೆ ಇಡೀ ಊರಿನಲ್ಲಿ ಒಳ್ಳೆ ಪಾನಿಪುರಿ ಹಾಕುವಂತ ಅಂಗಡಿಗಳು ಯಾವುದು, ಅದರಲ್ಲಿ ಯಾವ ಅಂಗಡಿ, ಜನರ ಚಿಂತೆ ಇವುಗಳೇ. ಆದರೆ ಗಮನಿಸಬೇಕಾದದ್ದೇನು, ಆರೋಗ್ಯಕ್ಕಾಗಿ ಊಟ ಮಾಡುವಂಥದ್ದು ಅವಶ್ಯಕತೆ ಇದೆ. ನನಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಊಟ ಮಾಡಿದವರ ವಿಚಾರದಲ್ಲಿ ಅಂದ್ರೆ ಅನೇಕರನ್ನ ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲಿ ಕೆಲವೊಮ್ಮೆ ನಾನು ಗಮನಿಸಿದ್ದು ಈ ಮಂಡ್ಯ ಮೈಸೂರಿನ ಜನರು, ಹಿಂದಿನ ತಲೆಮಾರಿನವರು. ಅವರನ್ನು ನಾನು ಹತ್ತಿರದಲ್ಲಿ ಗಮನಿಸಿದಾಗ ಅವರು ಜೀವನದಲ್ಲಿ ಅಧಿಕವಾಗಿ ಸೇವಿಸಿದ್ದು ರಾಗಿ ಮುದ್ದೆಯನ್ನ. ಅವರಲ್ಲಿ ಎಷ್ಟೋ ಮಂದಿ ಬೆಳಿಗ್ಗೆ ಎದ್ದು ತಿಂದದ್ದು ರಾಗಿ ಮುದ್ದೆ, ಮಧ್ಯಾಹ್ನ ತಿಂದದ್ದು ರಾಗಿ ಮುದ್ದೆ, ರಾತ್ರಿ ತಿಂದದ್ದು ರಾಗಿ ಮುದ್ದೆ. ಅದಕ್ಕೆ ಅವರು ಯಾವುದ್ರೊಂದಿಗೆ ತಿಂದ್ರು ಅಂತ ನೋಡಿದ್ರೆ ಉಪ್ಪು ಸಾರು. ಅದು ನೋಡ್ಲಿಕ್ಕೆ ಅದರಲ್ಲಿ ಯಾವ ಬಣ್ಣ ಕಾಣಲ್ಲ, ಅದು ಯಾವ ಮಸಾಲೆ ಕಾಣಲ್ಲ. ಆದ್ರೆ ಅದನ್ನ ತಿಂದು ಒಳ್ಳೆ ಪರಿಶ್ರಮ ಪಟ್ಟು ವ್ಯವಸಾಯ ಮಾಡಿ ಮುಂದಿನ ಪೀಳಿಗೆಗೆ ಆಹಾರಗಳನ್ನ ಶೇಖರಿಸಿ ಮುಂದಿನ ಪೀಳಿಗೆಗೆ ಅಥವಾ ಅವರ ಮುಂದಿನ ತಲೆಮಾರಿಗೆ ಬೇಕಾದ ಆಸ್ತಿಪಾಸ್ತಿಗಳನ್ನ ಕೂಡಿಸಿಟ್ಟು ಆರೋಗ್ಯದಿಂದ ಸಮಾಧಾನದಿಂದ ಜೀವಿಸ್ತಾರೆ. ಇಂದಿಗೂ ಅಂತವನ್ನ ನೋಡಿಕ್ಕೆ ಎಷ್ಟೋ ಜನ ಸಿಗ್ತಾರೆ. ಸರಳ ಆಹಾರ, ಆದ್ರೆ ಆರೋಗ್ಯಪೂರ್ಣವಾದ ಆಹಾರ. ಒಂದ್ ವೇಳೆ ಅವ್ರಿಗೆ ತಿನ್ಬೇಕಂತ ಹೇಳಿದ್ರೆ 1 ತಿಂಗಳಿಗೋ ಅಥವಾ 2 ತಿಂಗಳಿಗೋ ಒಂದ್ಸತಿನೋ ಹೀಗೆ ಅವರು ಸರಿಯಾದ ನಾಟಿ ಕೋಳಿ ಮಾಂಸವನ್ನು ಅಥವಾ ನಾಟಿ ಆಡು ಮಾಂಸವನ್ನ ಅವ್ರು ತಿಂದಿದ್ದಾರೆ. ಆದ್ರೆ ಅದು ಪ್ರತಿದಿನ ಅಲ್ಲ, ಯಾವತ್ತೋ ಎಷ್ಟೋ ದಿನ, ತಿಂಗಳಿಗೆ ಒಂದು ಸತಿ ಅನ್ನುವ ಹಾಗೆ. ಆದ್ರೆ ಪ್ರತಿದಿನ ಆರೋಗ್ಯವನ್ನ ಒಳ್ಳೆ ರೀತಿ ಕಾದುಕೊಳ್ಳುವಂತ ಊಟವನ್ನೇ ಅವರು ಒಳ್ಳೆ ರೀತಿ ಮಾಡಿದ್ದಾರೆ. ಇಂಥ ಪ್ರಜ್ಞೆಗಳು ನಮ್ಗೆ ಅವಶ್ಯ. ಯೇಸು ಕ್ರಿಸ್ತನು ಈ ಒಂದು ವಿವರಣೆಯನ್ನ ಮತ್ತೆ ಸುದೀರ್ಘವಾಗಿ ಮಾತನಾಡ್ತಾನೆ. ಊಟದ ವಿಚಾರಕ್ಕೆ ಬರುವಾಗ ಆಕಾಶದ ಪಕ್ಷಿಗಳ ಕುರಿತು ಮಾತನಾಡ್ತಾನೆ. ಅದು ಬಿತ್ತುವುದಿಲ್ಲ ಮತ್ತೆ ಕೊಯ್ಯುವುದಿಲ್ಲ ಅಂತ ಹೇಳ್ತಾನೆ. ಅದು ಹಾರಾಡುವ ಹಕ್ಕಿಗಳು, ಅದು ಕಣಜದಲ್ಲಿ ಕೂಡಿಟ್ಟುಕೊಳ್ಳಲ್ಲ ಅಂತ ಹೇಳ್ತಾನೆ. ಎಲ್ಲವೂ ಸರಿ, ಅದು ಬಿತ್ತಲ್ಲ, ಕೊಯ್ಯಲ್ಲ, ಕಣಜದಲ್ಲಿ ಕೂಡಿಡಲ್ಲ. ಆದ್ರೆ ವಾಕ್ಯದ ಆತನು ಮುಂದುವರೆದು ಹೇಳ್ತಾನೆ, ಆದಾಗ್ಯೂ ಪರಲೋಕದಲ್ಲಿ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲ್ಲುತ್ತಾನೆ. ಮುಂದೆ ಹೇಳ್ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ. ಹಾಗಾದ್ರೆ ಅವುಗಳಿಗಿಂತ ದೇವರು ನಮ್ಮನ್ನ ಬಹಳ ಹೆಚ್ಚಿನವರನ್ನಾಗಿ ಆತನ ನೋಡ್ತಾನೆ. ಅದು ಇಲ್ಲಿ ನೇರವಾಗಿ ಆತನ ಹೇಳ್ತಾನೆ. ಮುಂದೆ ಇದೇ ವಿಚಾರವನ್ನು ಇಟ್ಟು ಹೇಳ್ತಾನೆ, ಊಟ ಮಾಡುವ ವಿಚಾರದಲ್ಲಿ, ಊಟಕ್ಕೆ ಚಿಂತೆ ಮಾಡುವ ವಿಚಾರದಲ್ಲಿ ಚಿಂತೆ ಮಾಡಿ ನಿಮ್ಮಲ್ಲಿ 1 ಮೊಳ ಉದ್ದ ಬೆಳೆಯುವುದು ನಿಮ್ದು ಯಾರಿಂದ ಆಯ್ತು ಅಂತ ಪ್ರಶ್ನೆ ಕೇಳ್ತಾನೆ. ಸಾಧ್ಯ ಇಲ್ಲ. ಮುಂದುವರೆದ ಆತನು 28ನೇ ವಚನದಿಂದ ಮತ್ತೆ ಮಾತಾಡಿ ಹೇಳ್ತಾನೆ, ಈಗ ಉಡುಪಿನ ವಿಚಾರದಲ್ಲಿ ಹೇಳ್ತಾನೆ. ಅದಕ್ಕೆ ಆತನು ಕೊಡುವಂತ ಉದಾಹರಣೆ ಹೇಗಿದೆ, ಅಡವಿಯ ಹೂವು ಅಂತ ಹೇಳ್ತಾನೆ. ಉಡುಪಿನ ವಿಷಯದಲ್ಲಿ ಯಾಕೆ ಚಿಂತೆ ಮಾಡ್ತೀರಿ? ಅಡವಿಯ ಹೂವನ್ನು ನೋಡ್ರಿ, ಅದು ಬೆಳೆಯುವ ರೀತಿ ಹೇಗಿದೆ, ಅದು ದುಡಿಯಲ್ಲ, ಅದು ನೂಲಲ್ಲ. ಆದಾಗೆ ಆತನು ಹೇಳ್ತಾನೆ, ಈಗ 29ರಲ್ಲಿ ಒಂದು ವಿಶೇಷವಾದ ಮಾತನ್ನ ಯೇಸು ಕ್ರಿಸ್ತನು ಹೇಳ್ತಾನೆ. ಏನ್ ಹೇಳ್ತಾನೆ, ಆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳ್ತಾನೆ. ಯೇಸು ಸ್ವಾಮಿ ಎಷ್ಟು ನಿಖರವಾಗಿ ಇಲ್ಲಿ ಮಾತನಾಡ್ತಿದ್ದಾನಂದ್ರೆ, ಆತನು ಇದನ್ನ ಕಣ್ಣಾರೆ ಕಂಡಿದ್ದಾನೆ. ಈ ಮಾತಲ್ಲಿ ಆತನು ಸುಳಿವು ಬಿಟ್ಟು ಕೊಡ್ತಾನೆ, ಅರಸನಾದ ಸೊಲೊಮೋನನಿಗಿಂತಲೂ ಮೊದಲು ಇದ್ದವನು. ವಾಕ್ಯದಲ್ಲಿ ಆತನು ಅಬ್ರಹಾಮನಿಗಿಂತಲೂ ಮೊದಲು ಇದ್ದವನು, ಆತನ ಆದಿಯಲ್ಲಿ ಇದ್ದವನು. ಹಾಗಾಗಿ ಆತನಿಗೆ ಎಲ್ಲಾ ಸಂಗತಿಗಳು ಗೊತ್ತು. ಹಾಗಾದ್ರೆ ತಾನು ಸೃಷ್ಟಿಸಿದ ಹೂವೇ ಹೇಗೆ ಎಂಥದೆಂಬುದು ಆತನಿಗೆ ಗೊತ್ತು. ಅರಸನಾದ ಸೊಲೊಮೋನನ ಸಕಲ ವೈಭವ ಹೇಗಿತ್ತೆಂಬುದಾಗಿ ಗೊತ್ತು. ಈಗ ಆತನು ಹೋಲಿಕೆ ಮಾಡುವಾಗ ಅರಸನಾದ ಸೊಲೊಮೋನಿಗಿದ್ದ ವೈಭವವನ್ನ ದೇವರ ಅಡವಿಯ ಹೂವಿನೊಂದಿಗೆ ಹೋಲಿಕೆ ಮಾಡುವಾಗ ಅದು ಅರಸನಾದ ಸೊಲೊಮೋನಿಗೆ ಇರಲಿಲ್ಲ ಅಂತ ಹೇಳ್ತಾನೆ. ಈಗ ಅದನ್ನ ಹೇಳಿ ಮತ್ತೆ ಹೇಳ್ತಾನೆ, ನಮಗೆ ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ, ಏನ್ ಹೇಳ್ತಾನೆ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸೋನಲ್ಲವೇ. ದೇವರಿಗೆ ನಾವೇ ಶ್ರೇಷ್ಠರು, ದೇವರಿಗೆ ನೀನೇ ಶ್ರೇಷ್ಠ. ನಿನಗೆ ಶ್ರೇಷ್ಠ ಊಟ ಕೊಡುವುದು ಆತನಿಗಿಷ್ಟ, ನಿನಗೆ ಶ್ರೇಷ್ಠ ಉಡುಪನ್ನು ಕೊಡುವುದು ಆತನಿಗಿಷ್ಟ. ಆದ್ರೆ ನೀನು ಅದಕ್ಕೆ ಚಿಂತಿಸಬೇಡ ಅಂತಾನೆ. ಎಂಥ ಸೊಗಸಾದ ಮಾತು. 31 ವಚನದಲ್ಲಿ ತಿರುಗಿ ಅದೆಲ್ಲವನ್ನು ನಮಗೆ ಕ್ರೋಢೀಕರಿಸಿ ಮಾತನಾಡ್ತಾನೆ. ಹೇಗಿರೋದ್ರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಒಂದು ವೇಳೆ ಆ ರೀತಿ ಚಿಂತೆ ಇದ್ರೆ ಅದು ಯಾವುದ್ರದ್ದು ಅಂತ ಆತನು ಹೇಳ್ತಾನೆ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ.
ಊಟಕ್ಕಾಗಿ ಒಬ್ಬ ಚಿಂತೆ ಮಾಡ್ತಾ ಇದ್ರೆ, ಏನು ಕುಡಿಲಿ ಅಂತ ಚಿಂತೆ ಮಾಡ್ತಾರೆ, ಏನು ಒಂಥ ಬಟ್ಟೆ ಹಾಕ್ಲಿ ಅಂತ ಚಿಂತೆ ಮಾಡ್ತಾ ಇದ್ರೆ, ಯೇಸು ಕ್ರಿಸ್ತನ ಅದನ್ನು ಹೇಳ್ತಾನೆ, ಇದು ಅಜ್ಞಾನಿಗಳ ತವಕ ಅಂತಾನೆ. ಹಾಗಾದರೆ ನಮಗೆ ಬೇರೊಂದು ಜವಾಬ್ದಾರಿಯನ್ನು ಆತನಿಟ್ಟಿದ್ದಾನೆ. ನಾವು ತಲೆ ಕೆಡಿಸ್ಕೊಳ್ಬೇಕಾದ ಜವಾಬ್ದಾರಿ ಬೇರೆ. ಅದರಲ್ಲಿ ಮುಂದಿನ ವಚನದಲ್ಲಿ ಹೇಳ್ತಾನೆ, ಇದೆಲ್ಲ ಬೇಕಾಗಿದೆ ಎಂಬುದಾಗಿ ಪರಲೋಕದಲ್ಲಿರೋ ನಿಮ್ಮ ತಂದೆಗೆ ತಿಳಿತದೆ, ಹಾಗಾಗಿ ಮೊದಲು ದೇವರ ರಾಜ್ಯಕ್ಕಾಗಿ ಆತ ನೀತಿಗಾಗಿ ತವಕ ಪಡ್ರಿ ಅಂತಾನೆ. ಹಾಗಾದ್ರೆ ನಮ್ಮೊಳಗಿರಬೇಕಾದ ತವಕವೇನು? ದೇವರ ರಾಜ್ಯಕ್ಕಾಗಿ ನಾವು ಶ್ರಮ ವಹಿಸುವಂಥದ್ದು, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಪ್ರಯಾಸ ಪಡುವಂಥದ್ದು. ಅದನ್ನು ಮಾಡ್ತಾ ಹೋದರೆ ಇವು ಹಿಂದೆ ತಾನೇ ಬರುತ್ತೆ ಎಂಬುದಾಗಿ ಆತ ನಮಗೆ ಅಭಯ ಕೊಟ್ಟಿದ್ದಾನೆ ಅಥವಾ ವಾಗ್ದಾನ ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಎಂಥ ಒಳ್ಳೆಯ ವಿಚಾರಗಳು. ನಾವು ಸುಮ್ಮನೆ ಇಂಥ ವಿಚಾರಗಳಲ್ಲಿ ತಲೆಕೆಡಿಸ್ಕೊಂಡು ಇದಕ್ಕಾಗಿ ನಮ್ಮ ಜೀವಮಾನವನ್ನು ಕಳ್ಕೊಳ್ತಿರುವುದಾದರೆ ಮೊದಲು ನಾವು ಇದರಿಂದ ಹೊರಗೆ ಬರೋಣ. ನಮ್ಮನ್ನುಂಟು ಮಾಡಿದ ಕರ್ತನು ನಾವು ಇವುಗಳಲ್ಲಿ ಏನೇನು ಹೊಂದಿಕೊಳ್ಬೇಕೆಂಬುದನ್ನು ತಾನೇ ನಮಗೆ ಒದಗಿಸುವ ದೇವರು, ತಾನೇ ನಮ್ಮನ್ನು ಪೋಷಿಸುವ ದೇವರು. ಮನೇಲಿ ಒಂದು ಮಗು ಇದ್ರೆ ಅದನ್ನು ನೋಡಿ ನಾವು ಗಮನಿಸೋಣ. ಎಂದಾದರೂ ಅದು ಅಮ್ಮ ನನಗೆ ಇಂಥದೇ ಊಟ ಬೇಕಂತ ಆ ಎಳೆ ಪಾಪು ಅಥವಾ ಕೆಲವು ತಿಂಗಳ ಮಗು ಎಂದಾದರೂ ನನಗೆ ಇಂಥದೇ ಊಟ ಬೇಕೆಂಬುದಾಗಿ ಕೇಳಿದಿದೆಯೋ? ಅದಕ್ಕೆ ಕೇಳಿ ಗೊತ್ತಿಲ್ಲ. ಅದಕ್ಕೆ ಇಂಥದೇ ಉಡುಪು ಬೇಕೆಂಬುದಾಗಿ ಕೇಳಿಕ್ಕೆ ಅದಕ್ಕೆ ಗೊತ್ತಾ? ಎಂದಿಗೂ ಗೊತ್ತಿಲ್ಲ. ಆದರೆ ತಂದೆ ತಾಯಿಗಳು ಅದಕ್ಕೆ ಹೊತ್ತಿಗೆ ಅದಕ್ಕೆ ಬೇಕಾದ ಆಹಾರವನ್ನು ತಯಾರು ಮಾಡಿ ಅದಕ್ಕೆ ತಿನ್ನಿಸ್ತಾರೆ. ತಂದೆ ತಾಯಿಗಳು ಅದಕ್ಕೆ ಒಂದು ದಿನಕ್ಕೆ ಎಷ್ಟೋ ವಿಧದಲ್ಲಿ ಬಟ್ಟೆ ಬದಲಾಯಿಸ್ತಾರೆ. ಹಾಗಾದರೆ ತಂದೆ ತಾಯಿಗಳಾಗಿರುವ ನಿಮಗೆ ದೇವರು ಈ ವಿಧದಲ್ಲಿ ಅದಕ್ಕೆ ಒದಗಿಸುವಂತ ಒಂದು ಕೃಪೆನ ಒದಗಿಸಿದ್ರೆ, ಆ ಮಗು ಅದರ ಕುರಿತು ಸ್ವಲ್ಪ ಚಿಂತೆ ಮಾಡಲೇ ಇಲ್ಲ. ಆದ್ರೆ ನೀವು ಅದಕ್ಕೆ ಬೇಕಾದನ್ನೆಲ್ಲ ಕೊಟ್ಟು ಅದರಲ್ಲಿ ನೀವು ಸಂತೋಷ ಪಟ್ಟಿದ್ದೀರಿ. ಹಾಗಾದ್ರೆ ಪರಲೋಕ ತಂದೆಯೋ ಇದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾದದ್ದೆಲ್ಲವನ್ನು ಆತನು ಹೊತ್ತಿಗೆ ಒದಗಿಸುತ್ತಲೇ ಆತ ನಮ್ಮಲ್ಲಿ ಸಂಭ್ರಮ ಪಡುವ ದೇವರು. ಆತನ ಮೇಲೆ ನಮ್ಮ ಪೂರ ಭರವಸೆನ ಇಡುವುದಕ್ಕೆ ದಿನದಿಂದ ದಿನಕ್ಕೆ ನಾವು ಅಭ್ಯಾಸ ಮಾಡೋಣ. ಇದನ್ನು ಅಭ್ಯಾಸ ಮಾಡಲೇಬೇಕು, ಇದನ್ನು ರೂಢಿಸಿಕೊಳ್ಳಲೇಬೇಕು. ನಾನು ಒಂದು ಹಂತದವರೆಗೂ ನನ್ನ ತಂದೆ ತಾಯಿಗಳ ಹತ್ರ ಕೇಳಿದ್ದಿದೆ, ಆದರೆ 4-5 ತರಗತಿಗೆ ಬರುವ ತನಕ. ಅದರ ನಂತರದಲ್ಲಿ ಒಂದು ದಿನ ಅನ್ನಿಸ್ತು, ನನಗೆ ಬೇಕಾದದನ್ನು ಇನ್ನು ಮುಂದೆ ಪ್ರತಿಯೊಂದು ದೇವರ ಬಳಿ ದೇವರ ಬಳಿ ನಾನು ಕೇಳಿಕೊಳ್ತೇನೆ, ದೇವ್ರು ನಂಗೆ ಒದಗಿಸ್ತಾನೆ. ಆ ದಿನಗಳಿಂದಲೇ ಆಶ್ಚರ್ಯ ಕಂಡಿದ್ದೇನೆ. ನನಗೆ ಬೇಕಾದದನ್ನು ದೇವರ ಬಳಿ ನಾನು ಕೇಳ್ಕೊಳ್ತಿದ್ದೆ, ಆದರೆ ನನ್ನ ತಂದೆ ತಾಯಿ ತರುವಾಗ ಅದನ್ನೇ ತಂದು ಕೊಡ್ತಾ ಇದ್ರು. ಇಂಥದ್ದು ಎಷ್ಟೋ ಸಂಗತಿಗಳು ನಡೆಯಿತು. ಆತನ ಮೇಲೆ ನಾವು ಭರವಸೆ ಇಡಲಿಕ್ಕಾಗ್ತದೆ. ಆತನು ಒದಗಿಸುವ ದೇವರು, ನಮಗೆ ಬೇಕಾದನ್ನು ಪೂರೈಸುವ ದೇವರು. ಆತನ ಮೇಲೆ ನಮ್ಮ ಚಿಂತಾಭಾರವನ್ನು ಹಾಕೋಣ, ಪ್ರಾರ್ಥನೆ ಮಾಡೋಣ. ನಮಗೆ ಚಿಂತಿಸಬೇಡ್ರಿ ಎಂಬುದಾಗಿ ಹೇಳಿದ ದೇವರೇ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ ದೇವರೇ. ನಮ್ಮ ಚಿಂತಾಭಾರವನ್ನು ಹೊರುವ ದೇವರೇ. ದೇವರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ಮೊದಲು ತವಕ ಪಡಬೇಕೆಂಬುದಾಗಿ ಹೇಳಿದ ದೇವರೇ. ಕರ್ತನೆ, ನಮ್ಮನ್ನ ಈ ದಯಮಾಡಿ ನೀನು ಮುನ್ನಡೆಸು. ಅಜ್ಞಾನಿಗಳ ತವಕ ಎಂಬುದಾಗಿ ನೀನು ಏನನ್ನ ಹೇಳಿದೆಯೋ ದೇವರೇ, ಅಜ್ಞಾನಿಗಳ ತವಕ ಇಗೋ, ಇದು ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಗಳನ್ನ ದೇವರೇ, ನಮ್ಮೊಳಗಿರುವಂಥ ಭಾವನೆಗಳಲ್ಲಿ ಅದು ನಮ್ಮನ್ನು ಬಿಟ್ಟು ಹೊರಗೆ ಹೋಗಲಿ, ನಮ್ಮ ವಿಶ್ವಾಸದಲ್ಲಿ ಅದು ಹೊರಗೆ ಹೋಗಲಿ ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ದುಡಿಯುವುದನ್ನು ಕಲಿಸು ಕರ್ತನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದೆಂಬುದನ್ನು ಗ್ರಹಿಸುವುದಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನೆ, ಪ್ರಾಣವನ್ನು ನಿನಗಾಗಿ ನಮಗಾಗಿ ಅಲ್ಲಪ್ಪ, ನಿನಗಾಗಿ ಕಾದುಕೊಳ್ಳುವುದು ಹೇಗೆ, ದೇವರ ದೇಹವನ್ನು ನಿನಗಾಗಿ ಕಾದುಕೊಳ್ಳುವುದು ಹೇಗೆ ನಮಗೆ ದಯಮಾಡಿ ಕಲಿಸಿಕೊಡ್ರಿ ದೇವರ. ಇದಕ್ಕಾಗಿ ನೀನು ಹೇಳಿಕೊಟ್ಟ ಒಂದೊಂದು ವಾಕ್ಯಗಳನ್ನು ನಾವು ಹುಡುಕಿ ಓದಿ ಕರ್ತನೆ, ನಾವು ನಿನಗಾಗಿ ಜೀವಿಸುವಂತೆ, ಅಜ್ಞಾನಿಗಳ ತವಕ ನಮ್ಮಲ್ಲಿ ಇರದೆ ಕರ್ತನೆ, ಆ ಚಿಂತೆ ಇಲ್ಲದೆ ಕರ್ತನೆ, ನಾವು ಹೇಗಿರಬೇಕೆಂಬುದಾಗಿ ನೀನು ಬಯಸ್ತೇವೆ ಕರ್ತನೆ. ನಿನ್ನ ಮಕ್ಕಳಾಗಿ ಹಾಗೆ ಇರುವುದಕ್ಕೆ ನಮಗೆ ದಯಮಾಡಿ ಕಲಿಸಿಕೊಡು. ನಿನಗೆ ಮಹಿಮೆ ಆಗಲಿ. ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನಗೇ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.